ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ಬ್ಲಾಗಲ್ಲಿ ನಾವು ಹೊರಟಿದ್ದು ಮಾಲಾ ಫೇಶಿಯಾಗೆ ಹೋಗಿದ್ವಿ. ಏನಕ್ಕೆ ಅಂದರೆ ನಾವು ಒಂದು ಮೂವಿ ಬಂದಿದ್ದು ತುಂಬ ಚೆನ್ನಾಗಿತ್ತು ಅಂತ ಆ ಮೂವಿ ನೋಡೋಕೆ ಹೋಗಿದ್ವಿ. ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮುಫಾಸಾ ಮೂವಿ ಸೂಪರ್ ಆಗಿತ್ತು, ನೋಡಬೇಕು. ಅದು 3Dಲಿ ನೋಡೋಕ್ಕಂತೂ ಇನ್ನೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ನಾವು ಟಿ ವಿಲಿ ನೋಡ್ತೀವಿ, ಆದರೆ ಅಷ್ಟಕ್ಕೊಂದು ಇದಾಗಲ್ಲ. ಆದರೆ ಆ 3Dಗೂ ಆ ಮೂವಿಗೂ ವಾವ್ ಅನ್ನೋ ಥರ ಆಯಿತು. ಅಷ್ಟು ಒಂದೊಂದು ಸೀನ್ ಅಂತೂ ನಿಜ ನಾವೆಲ್ಲ ವಾವ್ ಅಂತಿದ್ವಿ, ಅಷ್ಟು ಚೆನ್ನಾಗಿತ್ತು. ಮಕ್ಳಿಗೆ ಕರ್ಕೊಂಡು ನಿಜವಾಗ್ಲೂ ಹೋಗಿ ಮೂವಿ ಎಂಜಾಯ್ ಮಾಡ್ತೀರಾ ನೀವು, ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಹಿಂದಿಲೂ ಕೂಡ ಇದೆ, ಇಂಗ್ಲೀಷಲ್ಲೂ ಕೂಡ ಇದೆ. ನಾವು ಹೋಗಿದ್ದು ಹಿಂದಿಲಿ, ಯಾಕಂದರೆ ನನಗೆ ಹಿಂದಿ ಇಷ್ಟ, ಹಾಗಾಗಿ ಹಿಂದಿಗೆ ಹೋಗಿದ್ವಿ. ಮೂವಿ ಅಂತೂ ನಿಜ ಚೆನ್ನಾಗಿತ್ತು, ಕರ್ಕೊಂಡು ಹೋಗಿ ಮಕ್ಕಳಿಗೆ. ಚೆನ್ನಾಗಿದೆ ಮೂವಿ. ಆಮೇಲೆ ನಿಮಗೆ ಮಾಲ್ ನೋಡಿರ್ತೀರ, ಅಂದರೆ ಫಸ್ಟ್ ಹೇಳ್ತಾಯಿದ್ರು ಇದು ಬೆಂಗಳೂರಿಗೇ ಅನ್ನಕ್ಕಿಂತ ಏಷ್ಯಾಕ್ಕೆ ದೊಡ್ಡದು ಅಂತ ಹೇಳ್ತಾಯಿದ್ರು. ಇನ್ನೂ ಆಗೋದು ಮುಂಚೆನೇ ಹೇಳ್ತಾಯಿದ್ರು ಆ ಥರ ಅಂತ. ನಾವು ಮೊದಲು ಹೋಗಿ ನೋಡಿದಾಗ ನನಗಂತೂ ಹಾಗೆ ಅನಿಸೇ ಇಲ್ಲ, ಯಾಕಂದರೆ ಒಂದೊಂದು ಶಾಪ್ ಕ್ಲೋಸ್ ಆಗಿತ್ತು, ಒಂದೊಂದು ಶಾಪ್ ಓಪನ್ ಇತ್ತು. ಆವಾಗ ನಮಗೆ ನಿಜವಾಗ್ಲೂ ಹಿಟ್ಟಾಗತ್ತ ಅಂದ್ಕೊಂಡಿದ್ವಿ. ಆದರೆ ಈಗ ಹೋದಾಗ ಏನು ಜನ ಅಂತೀರಾ, ನೆಕ್ಸ್ಟ್ ಹೇಳ್ತೀನಿ ಬನ್ನಿ. ಮೂವಿ ಫಸ್ಟ್ ಎಂಜಾಯ್ ಮಾಡೋಣ. ಅಂದರೆ ಮೂವಿ ಫುಲ್ ತೋರ್ಸೋಕ್ಕಾಗಲ್ಲ, ತೋರಿಸಿದ್ರೆ ಬಂದುಬಿಟ್ಟು ಹಾಕ್ತಾರೆ ಫೈನು. ಇದು ಗ್ಲಾಸ್ ಕೊಟ್ಟಿದ್ರು, 3D ಗ್ಲಾಸು, ಅದು ಹಾಕ್ಕೊಂಡು ನೋಡೋಕ್ಕಂತೂ ಈ ಥರ ಥಿಯೇಟರ್ ಇದೆ ಆಯಿತಾ. ಎಷ್ಟು ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು 14-15 ಥಿಯೇಟರ್ ಇರಬೇಕು ಅನಿಸುತ್ತೆ, ನಂಬರ್ ಬೈ ಇರುತ್ತೆ. ಆದರೆ ನಾವು ಆಚೆ ಬರಬೇಕಾದ್ರೆ मेरे दोस्तों, ಥಿಯೇಟರ್ ಹೆಚ್ಚು ಕಮ್ಮಿ 15 ಇರಬೇಕು ಅನಿಸುತ್ತೆ ಒಳಗೆ ಥಿಯೇಟರು. जय जय उसमें जो है सब मेरा है, छोटी ये डोर जिंदगी की. ಹಾಗೆ ನಾವು ಮೂವಿ ಮುಗಿಸ್ಕೊಂಡು ಬರ್ಬೇಕಾದ್ರೆ ನೋಡ್ತಾ ಇದ್ವಿ ಎಷ್ಟಿರ್ಬೋದು ಥಿಯೇಟರ್ ಅಂತ. ಇಲ್ಲಿ ಇರೋದೆಲ್ಲ ಥಿಯೇಟರ್ ಸೇಮ್ ಇನ್ನೊಂದು 10-12 ಮೇಲಿದೆಯೋ ಏನೋ ಗೊತ್ತಿಲ್ಲ, ಎಣಿಸ್ದೆ ಅವತ್ತು, ನಾನು ಮರ್ತ್ಬಿಟ್ಟಿದ್ದೀನಿ ಎಷ್ಟಿದೆ ಅಂತ. ಒಟ್ಟಿನಲ್ಲಿ ಒಳಗೆ ಬರೋ ಜಾಗನೇ ಬೇರೆ, ಆಚೆ ಹೋಗೋದೇ ಬೇರೆ. ಒಂದು ಪೋರ್ಷನ್ ಫುಲ್ ಥಿಯೇಟರ್ಗೆ ಅಂತಲೇ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಫುಲ್ ಒಂದು ಪೋರ್ಷನ್ ಇದೆ, ಅದು ಕೆಳಗಿನ ಪೋರ್ಷನ್ ನಾವು ಇಳಿದಿದ ತಕ್ಷಣ ಈ ಪೋರ್ಷನ್ ಇಳಿದಾಗ ಈ ಪೋರ್ಷನಿಗೆ ನಾವು ಹೋಗ್ತೀವಿ, ಇದ್ರ ಮೇಲೆ ಥಿಯೇಟರ್ ಇರೋದು. ಆದರೆ ಅನ್ಸೋದು ಮಾತ್ರ ನಾವು ಅಲ್ಲೇ ಹೋಗ್ತೀವಿ ಏನೋ ಅಂತ. ನಾವು ಇಳಿಬೇಕಾದ್ರೆ ಗೊತ್ತಾಗಿದ್ದು ನಮಗೆ ಇಲ್ಲಿ ಕೆಳಗೆ ಅಂತ. ಆದರೆ ಒಳ್ಳೊಳ್ಳೆ ರೆಸ್ಟೋರೆಂಟ್ ಇದೆ, ಒಳ್ಳೊಳ್ಳೆ ಹೋಟೆಲ್ಸ್ ಇದೆ, ಊಟ ಮಾಡೋಕ್ಕೆ ಒಳ್ಳೆ ಜಾಗ ಇದು. ಅಂದರೆ ಐಟಮು ಚೆನ್ನಾಗಿರುತ್ತೆ. ಆದರೆ ಫುಲ್ ರಶ್ಶು, ಸಂಡೇ ಬೇರೆ ಹೋಗಿದ್ದ, ಎಷ್ಟು ರಶ್ಶು ಅಂದರೆ ಹೇಳೋಕ್ಕಾಗಲ್ಲ, ತುಂಬ ಜನ. ನಾನು ಮೊದಲು ಅಂದ್ಕೊಂಡಿದ್ದೆ ನಿಜವಾಗ್ಲೂ ಈ ಜನ ಬರ್ತಾರಾ ಇಲ್ಲಿಗೆ ಅಂತ. ಆದರೆ ಏನು ಫೇಮಸ್ ಅಂದರೆ ಸಾಕಷ್ಟು ಜನ, ಅಂದರೆ ಜನ ಕಾಲಿಡೋಕ್ಕೆ ಜಾಗ ಇಲ್ಲ. ಇದು ಬರೀ ಒಳಗೆ ಆಯಿತಾ, ಆಚೆ ಬಂದಾಗ ಶಾಕ್ ಆಗಿಬಿಟ್ಟೆ ನಾನಂತೂ, ಅಷ್ಟು ಜನ ಇದ್ದರು. ನಾವು ಹೋಗಿದ್ದು ಮಧ್ಯಾಹ್ನ 1 ಗಂಟೆಗೆ, ಬರಬೇಕಾದ್ರೆ 8:30-9 ಗಂಟೆ ಆಗಿತ್ತು ಅನಿಸುತ್ತೆ. ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಷ್ಟಿಗೆ. ಹಾಗೆ ತಿನ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಶಾಪಿಂಗ್ ಮುಗಿಸ್ಕೊಂಡು ತಿರುಗಿ ಗೇಮ್ಸ್ ಆಡ್ಕೊಂಡು ಬರೋಷ್ಟಿಗೆ, ಗೇಮ್ಸ್ ಅಂದರೆ ಆ ಥರ ಗೇಮ್ಸ್ ಆಡೋಕ್ಕೆ ಹೋಗಿಲ್ಲ, ಕೂಪನ್ ತೊಗೋಬೇಕಿತ್ತು. ನಮ್ಮ ಹತ್ರ ಟೈಮ್ ಕೂಡ ನಿಜ ಇದ್ದಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಕೂಪನ್ ತೊಗೊಂಡು ಆಟ ಆಡಿದ್ರೆ ಆಯಿತು ಅಂತ ಹೇಳಿ ಬರೀ ನೋಡ್ಕೊಂಡು ಬರ್ತಾಯಿದ್ವಿ. ನನ್ನ ಕಾಲಂತೂ ಸಾಕಾಗಿತ್ತು, ಸುಸ್ತಾಯಿತು. ಅಂದರೆ ಬೆಂಗಳೂರಿಗೆ ಇದೆ ದೊಡ್ಡದು ಅಂದ್ಕೊಳ್ತೀನಿ, ಆದರೆ ಏಷ್ಯಾಕ್ಕೆ ಗೊತ್ತಿಲ್ಲ ನನಗೆ. ಯಾಕಂದರೆ ನಾನು
ವರ್ಲ್ಡ್ ಟೂರ್ ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಹಾಗಾಗಿ ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹಾಗಂತ ಹೇಳ್ತಾರೆ. ನಿಮಗೆ ಗೊತ್ತಿದ್ರೆ ಇದು ಮಾಡಿ, ನನಗಂತೂ ಗೊತ್ತಿಲ್ಲ. ಆಮೇಲೆ ಮಕ್ಳು ಹೇಳ್ಬೇಕಾ, ನನ್ನ ಮಕ್ಕಳೆಲ್ಲ ತುಂಬ ದೊಡ್ಡವರಾಗಿದ್ದಾರೆ, ಆದರೂ ಈ ಥರ ಗೇಮ್ಸ್ ಏನಾದರೂ ಇದು ಗೊಂಬೆದೇನು ಹೇಳ್ತಾರೆ ಅದು ಅದರಿಂದ ಏನಾದರೂ ಅಂಗಡಿ ಕಾಣಿಸ್ಬಿಟ್ರೆ ಮೊದಲು ಓಡೋಗ್ತಾರೆ. ಅಂದರೆ ಅವ್ರೇನೇನೋ ನೋಡ್ತಾರಲ್ಲ ಸೀರಿಯಲ್ಲು, ಅದರಲ್ಲಿ ಇರೋ ಕ್ಯಾರೆಕ್ಟ್ರದ್ದು ಗೊಂಬೆ ಇದ್ದರೆ ಫಸ್ಟ್ ತೊಗೊಳಕ್ಕೆ ಹೋಗ್ತಾರೆ. ನೀವು ತೊಗೊಳ್ಳಿ ಅಂತ ನಾನು ಆಚೆ ಬಂದುಬಿಟ್ಟೆ. ಅದು ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ಗೇಮಿಗೆ ಹೋಗಬೇಕಿತ್ತು. ಗೇಮ್ ಆಡೋಣ ಅಂತ ಅಂದ್ಕೊಂಡ್ವಿ, ಆದರೆ ತುಂಬ ಟೈಮ್ ಇದ್ದಿಲ್ಲ. ಮತ್ತು ಅಲ್ಲಿಂದ ಬಾಯ್ ಬಾಯ್ ಅಂದ್ಕೊಂಡು ಆಚೆ ಬಂದ್ವಿ. ನೆಕ್ಸ್ಟ್ ಆಡಿದರೆ ಆಯಿತು ಅಂತ. ಆಮೇಲೆ ಅಲ್ಲೇ ಬರಬೇಕಾದ್ರೆ ಹೊಟ್ಟೆ ಸ್ವಲ್ಪ ಹಸಿತಾ ಇತ್ತು, ಸರಿ ಅಂತ ಹೇಳಿ ಚಿಕನ್ ತೊಗೊಂಡ್ವಿ. ಚಿಕನ್ ಜ್ಯೂಸ್ ತೊಗೊಂಡು ಆರಾಮಾಗಿ ಒಂದು ಸ್ವಲ್ಪ ಚಿಕನ್ನು ಮತ್ತು ಈಗ ಇದು ಎಲ್ಲ ತಿಂದ್ಕೊಂಡು ಆಚೆ ಬಂದಿಲ್ಲ. ಅಷ್ಟು ಬೇಗ ಆಚೆ ಬರೋಕ್ಕಾಗತ್ತಾ, ನಾವು ಆಚೆ ಬಂದಿಲ್ಲ. ಇದೇನಮ್ಮ ಒಂದೊಂದು ಇದು ಹಾಕಿರ್ತಾರೆ, ಲೈಟಿಂಗ್ಸಿಂದ ಇದು ಜುಮ್ಕಾ ಅಂತ ಹೇಳ್ತಾರಲ್ಲ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಒಂದೊಂದು ಒಂದೊಂದು ಥರ ಡಿಸೈನ್ ಇದೆ. ಇದು ತುಂಬ ಇಷ್ಟ ಆಯಿತು ನನಗೆ. ಇದೊಂದು ಇಷ್ಟ ಆಯಿತು, ಆಮೇಲೆ ಇನ್ನೊಂದು ಯಾವುದೋ ಇದೆ, ಅದು ಇಷ್ಟ ಆಯಿತು. ಬೆಂಗಳೂರಿಗೆ ಯಾರಾದರೂ ಬಂದರೆ ಈ ಮಾಲ್ ನಿಜವಾಗ್ಲೂ ನೋಡಿ, ತುಂಬ ಚೆನ್ನಾಗಿದೆ. ಅದು ಕ್ರಿಸ್ಮಸ್ಸಿಗಂತೂ ಇನ್ನೂ ತುಂಬ ಗ್ರ್ಯಾಂಡಾಗೆ ಇದು ಮಾಡಿದರು. ಒಳಗಿನಗಿಂತ ಆಚೆ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ ತುಂಬ ಚೆನ್ನಾಗಿದೆ ಮಾತ್ರ. ಬಂದು ಒಂದು ಸತಿ ಎಂಜಾಯ್ ಮಾಡಿ. ಬೆಂಗಳೂರಿಂದ ಇರೋರಿಗಂತೂ ಇದು ಗೊತ್ತೇ ಇರುತ್ತೆ. ಇದು ಇರೋದು ಯಲಹಂಕದಲ್ಲಿ ಮಾಡಿರೋದು. ಹೆಬ್ಬಾಳ ಬಿಟ್ಟರೆ ಯಲಹಂಕ, ಇಲ್ಲ ಹೆಬ್ಬಾಳದಿಂದ ಮುಂದೆ ಹೋಗಬೇಕು. ಯಲಹಂಕ ಹತ್ರನೇ ಇರೋದು ಇದು. ಹೆಬ್ಬಾಳದ ಮುಂದೆ ಹೋಗಬೇಕು. ಅಷ್ಟು ಚೆನ್ನಾಗಿದೆ. ಸಿಟಿ ಬಸ್ಸು ಕೂಡ ಸಿಗುತ್ತೆ, ಇಲ್ಲ ಕ್ಯಾಬ್ ಸಿಗುತ್ತೆ. ಆರಾಮಾಗೆ ಬಂದು ನೋಡ್ಕೊಂಡು ಹೋಗ್ಬೋದು. ಕಾರಿದ್ರೆ ಆರಾಮಾಗಿ ಬಂದೊಂದು ದಿನ ಅದಲ್ಲಿ ನೋಡ್ಕೊಂಡು ಹೋಗ್ಬೋದು. ಚೆನ್ನಾಗಿದೆ ಮಾಲ್. ಆಮೇಲೆ ಇದು ನಾನು ನೋಡ್ತಾ ಇದ್ದೆ, ನನ್ನ ಮಗಳು ಮದುವೆ ಏನಾದರೂ ಫಿಕ್ಸ್ ಆದರೆ ತೊಗೋಬೇಕಲ್ಲ, ಅದಕ್ಕೆ ಫಸ್ಟ್ ನನ್ನ ಕಣ್ಣು ಹೋಗೋದೇ ಆ ಥರ ಬಟ್ಟೆ. ಯಾವ್ದಾದ್ರು ತುಂಬ ಗ್ರ್ಯಾಂಡಾಗಿರೋದು, ಇಲ್ಲ ಹೆಣ್ಣು ಗಂಡಿಗೆ ಹಾಕೋ ಬಟ್ಟೆ ಇದ್ದರೆ ಫಸ್ಟ್ ಅಲ್ಲಿ ಹೋಗುತ್ತೆ ಕಣ್ಣಿಗೆ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು. ಆದರೆ ಏನೋ ಒಂಥರ ಇದು. ಈ ವಾಚ್ ನಂಗೆ ತುಂಬ ಇಷ್ಟ, ಐಶ್ವರ್ಯ ರಾಯ್ದು. ನಿಮ್ಗೆ ಗೊತ್ತೇ ಇರುತ್ತೆ, ಐಶ್ವರ್ಯ ರಾಯ್ ಅಡ್ವರ್ಟೈಸ್ಮೆಂಟ್ ಅದು. ವಾಚ್ ಚೆನ್ನಾಗಿರುತ್ತೆ. ಈ ವಾಚ್ ಒಂದು ಸರಿ ತೊಗೊಳ್ಬೇಕು. ಆಮೇಲೆ ಇದು ಒಂಥರ ಹೇಳಿದೆ ಅಲ್ಲ ಜುಮ್ಕಾ ಅಂತ ಹೇಳಿ, ಆ ಥರ ಹಾಕಿದ್ರು. ಎಲ್ಲ ಕಡೆಯೂ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಅಂದರೆ ಈ ಮಾಲ್ ಹೇಗೆ ವರ್ಣನೆ ಅಂತ ಹೇಳ್ತಾರಲ್ಲ, ಆ ಥರ ಮಾಡೋಕ್ಕಾಗಲ್ಲ. ಇದು ಅಲ್ಲಿ ಹೋಗಿ ನೋಡಿದ್ರೇ ಗೊತ್ತಾಗತ್ತೆ ಹೇಗಿದೆ ಅಂತ. ನಮಗೆ ಒಂದೊಂದು ಸತಿ ಕನ್ಫ್ಯೂಸ್ ಆಗಿಬಿಡುತ್ತೆ, ಆ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬೇಕಾ ಅಂತ ಹೇಳ್ಬಿಟ್ಟು. ಅಂದರೆ ಅಷ್ಟು ದೊಡ್ಡದಿದೆ, ಆ ಕಡೆ ಹೋದರೆ ಒಂದು ಗೊತ್ತೇ ಆಗೋಲ್ಲ ನಮಗೆ. ಅಂದರೆ ಒಂದು ಐಡಿಯಾ ಇರಬೇಕು ಎಲ್ಲಿಂದ ಎಲ್ಲಿ. ಅಲ್ಲಿ ಮ್ಯಾಪು ಕೂಡ ಹಾಕಿರ್ತಾರೆ. ಆ ಮ್ಯಾಪ್ ನೋಡ್ಕೊಂಡು ತಿರ್ಗೋರು ಆರಾಮಾಗಿ ತಿರ್ಗಾಡ್ಕೊಂಡು ಮತ್ತೊಂದು ಹೇಳ್ತೀನಿ ಏನು ಅಂದರೆ ಅಷ್ಟೊಂದು ಬರೋಷ್ಟಿಗೆ ಕಾಲೆಲ್ಲ ನೋವು ಬಂದುಬಿಡುತ್ತೆ. ಅದು ಶಾಪಿಂಗ್ ಮಾಡಬೇಕು ಅಂದರೆ ಇನ್ನೂ ಕಾಲು ನೋವು ಬಂದುಬಿಡುತ್ತೆ. ನನಗೂ ಹಾಗೆ ಆಯಿತು. ಆರಾಮಾಗಿ ಶೂ ಹಾಕ್ಕೊಂಡು ಹೋಗ್ಬಿಡಿ, ಎಷ್ಟೊತ್ತು ಬೇಕಾದ್ರೂ ತಿರುಗ್ಬೋದು. ನಾನು ಹೀಲ್ಸ್ ಚಪ್ಪಲಲ್ಲೇ ಒಂದು 6 ಗಂಟೆ ತಿರುಗಿದ್ದೀನಿ ಅನ್ಸುತ್ತೆ. ನನಗೆ ಮನೇಲಿ ಬಂದಾಗ ಗೊತ್ತಾಯಿತು ಪೇನ್, ಕಾಲು ಅಷ್ಟು ಪೇನ್ ಇತ್ತು. ಹಾಗಾಗಿ ಶೂ ಹಾಕ್ಕೊಳ್ಳೋದು ಬೆಟರು ಅನ್ನಿಸ್ತು. ಇನ್ನೊಂದು ಸತಿ ಮಾಲ್ಗೆ ಹೋಗಬೇಕು ಅಂದರೆ ಶೂ ಹಾಕ್ಕೊಂಡು ಹೋಗಬೇಕು ಅನ್ನಿಸ್ತು. ಇದು ನನ್ನ ಮಗಳು ಶಾಪಿಂಗ್ ಮಾಡ್ತಿದ್ಲು. ನನಗೆ ಶಾಪಿಂಗ್ ಮಾಡೋ ಮೂಡ್ ಇದ್ದಿಲ್ಲ, ನಾನೇನು ತೊಗೊಂಡಿಲ್ಲ. ಆದರೆ ನಮ್ಮ ಮಕ್ಕಳು ಚೆನ್ನಾಗಿ ಶಾಪಿಂಗ್ ಅಂದು ಮುಗಿಸ್ಕೊಂಡ್ರು. ಅಲ್ಲಿಂದ ನಾವು ಬರಬೇಕಾದ್ರೆ ನಮ್ಮ ಕಣ್ಣಿಗೆ ಕಾಣಿಸಿದ್ದು, ಅಲ್ಲಿಂದ ಚಿಕ್ಕ ಡಾಲ್ಸ್, ಸ್ನೋಮ್ಯಾನ್ ಎಲ್ಲ ಕಾಣಿಸ್ತಾಯಿತ್ತು. ನೋಡಿ ಫುಲ್ ಖುಷಿ. ಏನು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಚೆನ್ನಾಗಿದ್ದು ನೋಡೋಕ್ಕೆ. ಎಲ್ಲ ವೈಟ್ ಇದ್ರಲ್ಲಿ ಮಾಡಿದರು, ಮುಟ್ಟಿದ್ರೆ ಗಲೀಜಾಗೋ ಥರ ಇತ್ತು. ಆದರೆ ಇದು ಕ್ರಿಸ್ಮಸ್ ಹಬ್ಬ ಅಲ್ವಾ, ಹಾಗಾಗಿ ಇದೆಲ್ಲ ಎಷ್ಟು ಇದು ಪ್ರೈಸ್ ಕೇಳಿದೆ. ಇದರಿಂದ 26,000 32,000 ಇತ್ತು. ಇದರಿಂದ ಹೆಚ್ಚು ಕಮ್ಮಿ ಎಷ್ಟು 14,000 ಏನೋ ಇತ್ತು. ಇದರಿಂದ 22,000 ಇತ್ತು. ಯಾರಿಗಾರ ತೊಗೊಳ್ಳೋ ಆಸೆ ಇದ್ದರೆ ತೊಗೊಳ್ಳಿ. ಈ ವಿಡಿಯೋ ನಾನು ಹಾಕೋಷ್ಟಿಗೆ ಹಬ್ಬನೇ ಮುಗ್ದೋಗಿರುತ್ತೆ. ನೆಕ್ಸ್ಟ್ ವರ್ಷ ಟ್ರೈ ಮಾಡಿ. ಯಾರಾದರೂ ಕಿಚನ್ಸ್ ಹೊರಿದ್ರೆ ಆರಾಮಾಗಿ ಚೆನ್ನಾಗಿದ್ದು ಮಾತ್ರ ಯೂಸ್ ಮಾಡ್ಕೋಬೋದು. ಮನೆಗೆ ಚಿಕ್ಕದು ಇತ್ತು, ದೊಡ್ಡದು ಇತ್ತು. ನಂಗೆ ದೊಡ್ಡದು ಇದ್ದಿತ್ತಲ್ಲ, ನನಗೆ ಆ ಗಿಡ ತುಂಬಾ ಇಷ್ಟ ಆಯಿತು. ಚೆನ್ನಾಗಿತ್ತು ನೋಡೋಕ್ಕೆ. ಆಮೇಲೆ ಶಾಪಿಂಗ್ ಮುಗಿಸ್ಕೊಂಡು ಆಮೇಲೆ ನನ್ನ ಮಗಳು ಅದೇ ಬಟ್ಟೆ ಎಲ್ಲ ತೊಗೊಂಡ್ಬಿಟ್ಟು ಆಚೆ ಬಂದ್ವಿ. ಆಚೆ ಬಂದು ನೋಡಿದಾಗ ಎಲ್ಲ ಕಡೆನೂ ಇದೆ. ಕ್ರಿಸ್ಮಸ್ ಅಲ್ವಾ, ಹಾಗಾಗಿ ಕ್ರಿಸ್ಮಸ್ ಟ್ರೀನೇ ತುಂಬ ಎಲ್ಲ ಸೈಡು ಅದೇ ಇದ್ದಿದ್ದು. ಮಾಡಿದ್ದಿದ್ದು ಅದೇ ಅನಿಸುತ್ತೆ. ಕ್ರಿಸ್ಮಸ್ ಟ್ರೀದೇ ಇದು ಮಾಡಿಬಿಟ್ಟಿದ್ರು ಫುಲ್ಲು ಮಾಲೆಲ್ಲ. ನೋಡೋಕ್ಕೊಂಥರ ಚೆನ್ನಾಗಿತ್ತು. ಅದು ಮಕ್ಕಳು ಜೊತೆ ಹೋಗಿದ್ವಾ,
ಸುತ್ತಿ ಸುತ್ತಿ ಕಾಲು ನೋವಂತೂ ಬೇರೆ, ಆದರೆ ಜನದ ರಶ್ಶು ಬೇರೆ, ಅಷ್ಟು ರಶ್ ಇತ್ತು. ಆದರೆ ನೋಡೋಕ್ಕೆ ಒಂಥರ ಖುಷಿ ಆಗ್ತಿತ್ತು, ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಅಲ್ಲಿಂದ ನಾವು ಬರಬೇಕಾದ್ರೆ ನಮಗೆ ಒಂದು ಕಣ್ಣಿಗೆ ಇದ್ಬಿತ್ತು, ಏನಂತ ಹೇಳಿದರೆ ಅಲ್ಲಿ ಕಾರ್, ಹೊಸ ಕಾರ್ ಬಿಟ್ಟಿದ್ರು ಅನಿಸುತ್ತೆ. ಆ ಕಾರ್ನ ನಾವು ಏನು ಮಾಡಬೇಕು ಅಂದರೆ ಒಂದೊಂದು ಬಾಕ್ಸ್ ಥರ ಕೊಟ್ಟಿರ್ತಾರೆ, ಇದೆ ಈ ಥರ ಒಂದೊಂದು ಬಾಕ್ಸ್ ಥರ ಕೊಟ್ಟಿರ್ತಾರೆ. ಆ ಕಾರಿನ ಡಿಸೈನ್ ನಾವು ಇದು ಮಾಡಬೇಕು. ಸರಿ, ಇದು ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ನಮ್ಮ ಐಶು ಫ್ರೆಂಡ್ಗೆ ಪ್ರೈಸು ಕೂಡ ಬಂತು ಇದರಲ್ಲಿ. ಅಂದರೆ ಇದು ಮಾಡೋಕ್ಕೆ 3 ನಿಮಿಷ ಕೊಟ್ಟಿರ್ತಾರೆ, ನನಗೆ 2 ನಿಮಿಷ ಕೊಟ್ಟರು, ಯಾಕಂದರೆ ಜನ ತುಂಬ ಆದರು ಅಂತ. कार फर्स्ट करा कंफ्यूज हुई ना अम्मा कार फर्स्ट कर अम्मा ते उल्टा सेकंड लास्ट इधर सेकंड लास्ट सेकंड लास्ट दीक्षिता इधर सेकंड लास्ट अच्छा सेकंड लास्ट तुंगाले अम्मा ते उल्टा फिरूंगाले उल्टा फिरूंगाल ते कार चे होतं ना ते उल्टा फिरूंगाल छाया उला सोडतो करना लास्ट 10 सेकंड वेरी डिफिकल्ट ಆಮೇಲೆ ಅವ್ರ ಹತ್ರ ವಾದ ಮಾಡ್ಕೊಂಡು ನೀವು ಬರೀ ನನಗೆ 2 ನಿಮಿಷ ಕೊಟ್ಟಿದ್ದು ಅಂತ. ಸೋತೆ ಅಂದರೆ ಮುಗ್ದೋಯ್ತು, ಅದಕ್ಕಿಂತ ಬೇರೆ ಏನೋ ನಾನು ಮಾಡಿಬಿಡ್ತಿದ್ದೆ ಕೆಲಸ ಇದು ಅಂತೇಳಿ ವಾದ ಮಾಡ್ಕೊಂಡು ಬಂದೆ. ಇಲ್ಲಪ್ಪ ನಾನು ನೋಡೇ ಇಲ್ಲ, ನೀವು ಬರೀ 2 ನಿಮಿಷ ಕೊಟ್ರಿ ಅಂದ್ಕೊಂಡು. ಸರಿ, ಅದು ಒಂಥರ ಫನ್ನಿಯಾಗಿತ್ತು. ಅದು ಮುಗಿಸ್ಕೊಂಡು ಆಚೆ ಬರ್ತೀವಿ. ಜನ ನಾನು ಹೋಗ್ಬೇಕಾದ್ರೆ ಅಷ್ಟೊಂದು ಜನನೇ ಇದ್ದಿಲ್ಲ. ಬಂದು ನೋಡ್ತೀವಿ, ಆಚೆ ಹೋಗೋಕ್ಕೂ ಕೂಡ ನಮಗೆ ಜಾಗ ಇಲ್ಲ, ಅಷ್ಟೊಂದು ರಶ್ ಆಗಿಬಿಟ್ಟಿದೆ. ಅದು ನಾವು ಮಧ್ಯಾಹ್ನ ಹೋದಾಗ ಲೈಟ್ ಆನ್ ಆಗಿದ್ದಿಲ್ಲ, ಆಯಿತಾ. ನಾವು ಸಾಯಂಕಾಲ ರಿಟರ್ನ್ ಬರಬೇಕಾದ್ರೆ ಫುಲ್ ಲೈಟ್ ಅಂದರೆ ಲೈಟ್. ಅದು ಸರಿ ಇದು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೆ. ಅದು ಫುಲ್ ಲೈಟಿಂಗಲ್ಲಿ ತುಂಬೋಗಿತ್ತು. ಲೈಟಿಂಗಲ್ಲಿ ತುಂಬೋಗೋದ್ಕಿಂತ ಜನ ತುಂಬ್ಕೊಂಬಿಟ್ಟಿದ್ರು. ಎಷ್ಟು ಜನ ಇದ್ದರು ಅಂದರೆ ಮುಂದೆ ಕಾಲಿಡಬೇಕು ಅನ್ನೋ ನೋಡ್ಕೊಂಡು ಹೋಗಬೇಕಿತ್ತು. ಫಸ್ಟೇ ಕಾಲು ನೋವು, ಅದರಲ್ಲಿ ಬೇರೆ ಈ ಜನ, ಈ ರಶ್ಶು ನೋಡಿ ಸಾಕಾಗೋಯ್ತು. ಆದರೆ ನಿಜ ಸಕ್ಕತ್ತಾಗಿ ಮಾಡಿದರು. ಆಚೆ ಅಂತೂ ತುಂಬ ಚೆನ್ನಾಗಿತ್ತು. ಆಚೆ ಅಲ್ಲಿ ಇದರಿಂದ ಗೇಟ್ ಆಚೆ ಬಂದಾಗ ಫುಲ್ ಲೈಟಿಂಗ್ಸು, ಜನ, ಅದು ವೀಡಿಯೋ ತೆಕ್ಕೊಳ್ಳೋರು, ಫೋಟೋ ತೆಕ್ಕೊಳ್ಳೋರು ಅಂತೂ ಫುಲ್. ಯಾಕಂದರೆ ಅಷ್ಟು ಇದು ಟ್ರೀ ಮಾಡಿದ್ರು. ಎಷ್ಟು ದೊಡ್ಡದು ಅಂದರೆ ಅದು ಮಾಲ್ ಆಫ್ ಏಷ್ಯಾ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಉದ್ದ, ಅಷ್ಟೇ ಹೈಟಲ್ಲಿ ಮಾಡಿದರು ಅನ್ಸುತ್ತೆ. ಹೋದರೆ ಮಾತ್ರ ನೋಡ್ಕೊಂಡು ಬನ್ನಿ. ಈಗಲೂ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಇದ್ದರೆ ಅಂತೂ ನೋಡ್ಕೊಂಡು ಬನ್ನಿ. ಅದು ಈ ಟ್ರೀ ಅವಾಗವಾಗ ಕಲರ್ ಚೇಂಜ್ ಆಗ್ತಾ ಇರುತ್ತೆ. ಇದು ಒಳಗೆ ಹೋಗಬೇಕು. ಇದಂತೂ ಸಖತ್ತಾಗಿತ್ತು. ಲೈಟಿಂಗ್ ಇದು ಮಾಡಿದ್ರಲ್ಲ, ಸಖತ್ತಾಗಿತ್ತು. ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಹೋದರೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ಹೋದರೆ ನೋಡ್ಕೊಂಡು ಬನ್ನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಇವತ್ತಿಂದು ಬ್ಲಾಗ್ ಹೇಗಿತ್ತು ಬ್ಲಾಗ್
ಮಾಮೂಲಿ ಅಂತೀರಾ? ಸರಿ, ಯಾವಾಗ ತಾನೇ ಚೆನ್ನಾಗಿದೆ ಅಂತ ಲೈಕ್ ಹಾಕಿದ್ದೀರಾ? ಅದೇ ಚೆನ್ನಾಗಿದ್ರೆ ಒಂದು ಲೈಕ್ ಹಾಕಿ ಅಲ್ಲ. ಏನೂ ಆಗಲ್ಲ, 1 ಲೈಕ್ ಅಷ್ಟೇ, ಕೇಳ್ಕೊಳ್ಳೋದೇನು 1 ಲೈಕ್ ಈ ಥರ. ಅಂದರೆ ಇಲ್ಲೆಲ್ಲ ನಿಂತ್ಕೊಂಡು ನೋಡೋ ಥರ ಅಂತೂ ಖಾಲಿ ಖಾಲಿ ಇದ್ದಿಲ್ಲ, ಫುಲ್ ರಶ್ ಇತ್ತು, ಅಷ್ಟೊಂದು ರಶ್ ಇತ್ತು. ಆದರೆ ನಾನು ಸ್ವಲ್ಪ ನಿಮಗೆ ತೋರ್ಸೋಕ್ಕೋಸ್ಕರ ಅಷ್ಟು ರಶಲ್ಲೂ ಕೂಡ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈ ಮಾಲ್ ಫುಲ್ಲೇ ಜನ ಈ ಥರ ಇಟ್ಟು ನೋಡಿ ಹೇಗೆ ಚೇಂಜ್ ಆಗ್ತಾ ಇದೆ. ಅವಾಗವಾಗ ಚೇಂಜ್ ಆಗ್ತಾ ಇರುತ್ತೆ. ಆದರೆ ನಮ್ಮ ಬ್ರೈನು ನಮ್ಮದು ಇದು ಅಂದರೆ ನಾವು ಕೂಲಾಗಿ ಕೂತ್ಕೊಂಡು ನೋಡ್ತಾ ಇರಬೇಕು. ಆದರೆ ನನಗೆ ಅಷ್ಟೊಂದು ಇದ್ದಿದ್ದಿಲ್ಲ. ಆಚೆ ಹೋದರೆ ಸಾಕು ಅನ್ನಿಸ್ತಿತ್ತು, ಮನೆಗೆ ಹೋದರೆ ಸಾಕು ಅನ್ನಿಸ್ತಿತ್ತು. ಆದರೆ ಇದು ಕಲರ್ ಚೇಂಜ್ ಆಗ್ತಾನೇ ಇತ್ತು. ಎಷ್ಟೊಂದು 3-4-5 ಥರ ಚೇಂಜ್ ಆಗುತ್ತೆ ಅನಿಸುತ್ತೆ. ನಾನು ಒಂದೆರಡು ಕ್ಯಾಚ್ ಮಾಡಿದ್ದೀನಿ ಅನಿಸುತ್ತೆ ವಿಡಿಯೋ ಈ ಥರ. ಹಾಂ, ಇದೊಂದು 3-4 ಮಾಡಿದ್ದೀನಲ್ವಾ. ಈ ಥರ ವೀಡಿಯೋ ಇದು ಮಾಡ್ಕೊಂಡು ಆಚೆ ನಾವು ಬಂದ್ವಿ, ಫೋಟೋ ಕ್ಲಿಕ್ ಮಾಡ್ಕೊಂಡು, ಮಕ್ಕಳು ನಾವೆಲ್ಲ ಫೋಟೋ ಕ್ಲಿಕ್ ಮಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಹೋದರೆ ನಿಜವಾಗ್ಲೂ ಬೆಂಗಳೂರಿಗೆ ಯಾರಾದರೂ ಬಂದರೆ, ಇಲ್ಲ ಬೆಂಗಳೂರಲ್ಲಿ ಇರೋರಾದರೆ ನೋಡ್ಕೊಂಬನ್ನಿ, ಚೆನ್ನಾಗಿದೆ. ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ಆದಷ್ಟು ಶೇರ್ ಮಾಡಿ, ಆದಷ್ಟು ಲೈಕ್ಸ್ ಹಾಕಿ, ಇಷ್ಟ ಆದರೆ ಲೈಕ್ ಹಾಕಬೇಕಲ್ಲ, ಹಾಕಕ್ಕಾದರೆ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಲೈಫಲ್ಲಿ ಯಾವಾಗಲೂ ಎಂಜಾಯ್ಮೆಂಟ್ ಇರಲಿ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್, ಮಾಲವೇಶ್ಯ.